ಒಂದು ಕಡೆ ನೋಡುವಾಗ ಮಸೀದಿಗಳು ಹೌಸ್ಫುಲ್, ಫುಲ್ ಕ್ಯೂ. ನಮಾಜ್ ಮಾಡೋಕ್ಕೆ ಅಲ್ಲೂ ಜಾಗ ಸಿಗ್ತಾಯಿಲ್ಲ, ಅಷ್ಟೊಂದು ಕ್ಯೂ ಜನ ಭಕ್ತರು. ದೇವಸ್ಥಾನದಲ್ಲಂತೂ ಫುಲ್ ಹೌಸ್ಫುಲ್. ಸೋಮವಾರದಿಂದ ಭಾನುವಾರದವರೆಗೂ ಒಂದೊಂದು ದೇವಸ್ಥಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನದಲ್ಲಿ ಫುಲ್ ಹೌಸ್ಫುಲ್, ಫುಲ್ ಭಕ್ತರು. ಚರ್ಚಲ್ಲೂ ಕೂಡ ಫುಲ್ ಭಕ್ತರು, ಹೌಸ್ಫುಲ್ ಇದೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿ, ಸಾಹೇಬ್ರೆ ದೇವಸ್ಥಾನನೂ ಹೌಸ್ಫುಲ್ ಇದೆ, ಚರ್ಚು ಹೌಸ್ಫುಲ್ ಇದೆ, ಮಸೀದಿಗಳು ಹೌಸ್ಫುಲ್ ಇದೆ, ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪೊಲೀಸ್ ಸ್ಟೇಷನ್ ನಿಮಗೆ ಕಂಪ್ಲೇಂಟ್ ಏನಾದರೂ ಕಡಿಮೆ ಬರ್ತಾ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ ಅಂದರೆ ಅಬ್ಬೋ ಯಾಕೆ ಹೇಳ್ತೀರಾ? ಬರೆದು ಕಂಪ್ಲೇಂಟು ಬುಕ್ಗಳ ಫೈಲ್ಗಳು ತುಂಬೋಗಿದೆ, ಟದ್ರಿ ಫುಲ್ಲು. ಯಾಕೆ? ಫುಲ್ ಭಕ್ತರು ಹೌಸ್ಫುಲ್ ಆಗಿದ್ದಾರೆ. ಭಕ್ತಿ ಅಂದರೆ ಏನು ಗೊತ್ತಾ? ನಿಜವಾದ ಭಕ್ತಿ ಅಂದರೆ ತಪ್ಪು ಮಾಡಿದ್ರು ಸಹಿಸಿಕೊಳ್ಳುವವನು ನಿಜವಾದ ಭಕ್ತನು. ತನಗೆ ಕೇಡು ಮಾಡಿದವನಿಗೆ ತಿರುಗಿ ಕೇಡು ಮಾಡದೆ ಅವನನ್ನು ಮನಪೂರ್ವಕವಾಗಿ ಕ್ಷಮಿಸಿ ಸಹಿಸಿಕೊಂಡು ಅವನನ್ನು ಆಶೀರ್ವಾದಿಸುವವನು ನಿಜವಾದ ಭಕ್ತನು. ಎದುರುಗಡೆ ಮನುಷ್ಯನು ಕೆಟ್ಟ ಕೆಟ್ಟ ಭಾಷೆಗಳಿಂದಲೂ ಬೈದರೂ ತನ್ನ ಬಾಯಿಂದ ಅವನ ಮನೆಯನ್ನು ಕುಡಿದು ಕೆಟ್ಟದಾಗಿ ಹೇಳದಿರುವವನು ನಿಜವಾದ ಭಕ್ತನು. ಫುಲ್ ಟೋಟಲಿ ನೋಡುವಾಗ ತನ್ನನ್ನು ತಾನು ಪ್ರೀತಿಸಿಕೊಂಡಂತೆ ಇತರರನ್ನು ಪ್ರೀತಿಸುವವನೇ ನಿಜವಾದ ಭಕ್ತನು. ಇದು ನಿಜವಾದ ಧರ್ಮ. ಧರ್ಮ ಅಂದ್ರೆ ಏನು ಹೇಳಿ? ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಧರ್ಮ. ಈ ಧರ್ಮನ ಯಾವುದಕ್ಕೋ ಸೇರಿಸ್ಬಿಟ್ಟಿದ್ದೀರಿ ನಾವು. ಧರ್ಮ ಅಂದ್ರೆ ಏನು? ಮತ ಕುಲ ಜಾತಿಗೆ ಇದು ಧರ್ಮ ಅಂತ ಅಂದ್ಬಿಟ್ಟಿದ್ವಿ. ಇದು ಧರ್ಮ ಅಲ್ಲ. ಹಸಿದವನಿಗೆ ಅನ್ನವನ್ನು ಹಂಚುವುದು, ಅಲವತ್ತಿರುವಂಥ ಬಡವರಿಗೆ ಮನೆಗೆ ಬರಮಾಡಿಕೊಳ್ಳುವುದು, ನಿನ್ನಂತೆ ನರನಾಗಿರುವವನಿಗೆ ಸಹಾಯ ಮಾಡಿ ವಸ್ತ್ರವಿಲ್ಲದವನಿಗೆ ವಸ್ತ್ರ ಕೊಡುವಂಥದ್ದು, ಎಲ್ಲರಿಂದ ದೂರವಾಗಿರುವಂಥ ತಿರಸ್ಕರಿಸಲ್ಪಟ್ಟವನನ್ನು ಕರೆದು ಅವನು ಸಂತೈಸುವಂಥದ್ದು. ಇದು ಕಣಯ್ಯ ದೇವರ ಧರ್ಮ. ಇದು ದೇವರ ಧರ್ಮ. ಈ ಧರ್ಮ ಇದೆಯಾ ನಮ್ಮಲ್ಲಿ? ಈ ಧರ್ಮ ಇದೆಯಾ ನಮ್ಮಲ್ಲಿ? ಪ್ರೇರೆ ಆಲೋಚನೆ ಮಾಡೋಣ ಪ್ರೇರೆ. ಪೊಲೀಸ್ ಸ್ಟೇಷನ್ ಈಗಲೂ ಹೋಗಿ ನೋಡಿ, ಹೆಚ್ಚಾದ ಕಂಪ್ಲೇಂಟ್ ಕ್ರೈಸ್ತರದಿರಲ್ಲ. ಕೊಲೆಗಳು, ವ್ಯಭಿಚಾರದಲ್ಲಾಗಲಿ ಕೊಲೆಗಳಲ್ಲಾಗಲಿ ಮಾಡಿದರೆ ಇದರಲ್ಲೂ ಕೆಲವರು ಇದ್ದಾರೆ ಬೇರೆ. ಅವರು ನಿಜವಾದ ಕ್ರೈಸ್ತರಲ್ಲ, ದೇವರ ದೃಷ್ಟಿಯಲ್ಲಿ ಕ್ರೈಸ್ತರಲ್ಲ. ಅವರು ಜನರ ಮುಂದೆ ವೇಷ ಹಾಕೊಂಡವರು ಕ್ರೈಸ್ತರು ಅನ್ಸ್ಕೊಂಡಿರ್ಬೋದು. ಅನೇಕ ಪಾಸ್ಟರ್ಗಳು ಕೂಡ ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ನಿಜವಾದ ಕ್ರೈಸ್ತರು ಅಂದ್ರೆ ಕ್ರಿಸ್ತನ ಮಾತಿಗನುಸಾರವಾಗಿ ನಡೆಯುವವನು ನಿಜವಾದ ಕ್ರೈಸ್ತ.